ಪ್ರತಿ ಸೋಮವಾರ ನಾವು ಬರ್ತಾಯಿದ್ವಿ. ನಮ್ಮ ಒಳ್ಳೊಳ್ಳೆ ಗುರುಗಳಿದ್ದರು. ನಾರಾಯಣಪ್ಪನವರು, ಇನ್ನೊಬ್ಬರು ನಾರಾಯಣಪ್ಪನವರಿದ್ದರು, ನಾಗರಾಜಪ್ಪನವರಿದ್ದರು, ರಾಮಬೈಲಪ್ಪನವರಿದ್ದರು, ನಮ್ಮ ಮೈಲಾರಪ್ಪನವರು, ಹಾಗೆ ನಮ್ಮ ಗುರು ಹಿರಿಯರೆಲ್ಲ ನಮ್ಮ ದೇವಸ್ಥಾನ ಅರ್ಚಕರು ಶಿವಣ್ಣವರು ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಹುರಿದುಂಬಿಸ್ತಾರೆ. ಪ್ರತಿ ಸೋಮವಾರ ನಾವು 7:30 9 ಗಂಟೆ ಬಂದುಬಿಟ್ರೆ ನಮ್ಮನ್ನು ನಾವು ಮರೆತು ಆ ಭಗವಂತನ ಸ್ಮರಣೆಯಲ್ಲಿ ನಾವು ತಲ್ಲೀನರಾಗಿ ಆ ಭಗವಂತನಿಗೆ ಬಗ್ಗೆ ನಾವೆಲ್ಲರೂ ಒಂದು ರೀತಿ ಸೇವಾ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ತುಂಬ ಸಂತೋಷ ಆಗುತ್ತೆ. ಇವಾಗ ನಾವು ವೃತ್ತಿಯಲ್ಲಿ ನಾವು ನಮ್ಮ ಕೆಲಸಗಳು ನಾವು ಇದು ಮಾಡ್ಕೊಂಡು ನಾವೊಂದು ಸಣ್ಣ ಅಂಗಡಿ ಇಟ್ಟಿದ್ದೀವಿ. ಅಲ್ಲಿ ಬಂದು ಮಾಡಿಕೊಂಡು 7:30 ಬಂದುಬಿಟ್ರೆ 9 ಗಂಟೆವರೆಗೂ ನಾವು ಮಾಡಿಕೊಂಡು ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮ ಹೆಸರು ಅಂತೇಳಿ ನಾವು ಈ ದೇವಸ್ಥಾನದಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂತ ಗೊತ್ತಾಯಿದ್ದೀವಿ. ಬಂದರೆ ನಾವು ಹಾಡೋದು ನೋಡ್ಕೊಂಡು ಸಂತೋಷ ಪಟ್ಕೊಂಡು ಕೂತಿದ್ದೋದು ತಾಳ ಹಾಕೊಂಡು ಕೂತಿದ್ವಿ. ಅಂದರೆ ಖುಷಿ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಈ ಹಾಡನ್ನು ಕೇಳ್ತಾ ಇದ್ದಾರೆ, ಎಲ್ಲರೂ ಭಜನೆ ಮಾಡ್ತಾ ಇದ್ದ ಆ ಹಾಡನ್ನು ಕೇಳ್ತಾ ಇದ್ರೆ ನಿಮ್ಮಂತೆ ಎಲ್ಲೋ ಒಂದು ತೃಪ್ತಿ ಅನ್ಸುತ್ತೆ ಅಲ್ವಾ? ಈ ವಯಸ್ಸಿಗೆ ನಿಜವಾಗ್ಲೂ ಇಂಥ ವಯಸ್ಸಿನಲ್ಲಿ ನಾವು ದೇವಸ್ಥಾನದಲ್ಲಿ ಕೂತ್ಕೊಂಡು ಈ ಭಜನೆಗಳನ್ನು ನಿಧಾನವಾಗಿ ಕೇಳಿಕೊಂಡು ಆಲೋಚನೆ ಮಾಡದೆ ನಾವು ಮನಸ್ಸಲ್ಲಿರುವಂಥ ಕಾಯಿಲೆಗಳು, ಮನಸ್ಸಲ್ಲಿರುವಂಥ ನೋವೆಲ್ಲ ಈ ಭಜನೆ ಮುಖಾಂತರ ನಾವು ಬದಲಾಯಿಸ್ಬೋದು ಅಲ್ವಾ? ಧನ್ಯವಾದ ಸರ್, ಧನ್ಯವಾದ. ನಿಜವಾಗ್ಲೂ ನಿಮ್ಮ ಏಜಿಗೆ ಒಂದಷ್ಟು ಜನನ ಕರ್ಕೊಂಡು ಬಂದು ನೀವು ಕೂಡ ಇಲ್ಲಿ ಭಜನೆಗೆ ಜಾಯ್ನ್ ಆಗಬೇಕು. ಮತ್ತೆ ಅವರೊಬ್ಬರು ಇದ್ದಾರೆ. ಮೇಡಮ್, ನಿಮ್ಮ ಹೆಸರು? ಶಶಿಕಲಾ ಅಂತ. ಓಕೆ. ಈ ದೇವಸ್ಥಾನ ಸ್ಟಾರ್ಟ್ ಆದಾಗಿಂದ ಬರ್ತೀವಿ, ಭಜನೆಗೂ ಬರ್ತೀವಿ. ಬಂದು ಖುಷಿ ಆಗುತ್ತೆ. ಬಂದು ಎಲ್ಲ ಸೋಮವಾರನೂ ಬರ್ತೀವಿ. ಇಲ್ಲಿ 9 ಗಂಟೆವರೆಗೂ 9-9:30ವರೆಗೂ ಇರ್ತೀವಿ. ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನಾವು ಹಾಡ್ತೀವಿ, ಹಾಡೋರನ್ನ ನೋಡ್ತೀವಿ, ಖುಷಿ ಪಡ್ತೀವಿ. ಅಂದರೆ ನೀವು ದೇಶಭಕ್ತಿ ಗೀತೆಗಳು, ಈ ನಾಡಗೀತೆಗಳು, ಜಾನಪದ ಅನ್ನೋದು ಎಲ್ಲ ಬರೀ ದೇವರ ಭಕ್ತಿ ಗೀತೆಗಳು ಮಾತ್ರ ಹಾಡ್ತಾ ಇದ್ದೀರಾ? ಎಲ್ಲ ಹಾಡ್ತೀವಿ. ಜನಪದ ಗೀತೆ, ದೇಶಭಕ್ತಿ ಗೀತೆ ಪ್ರತಿಯೊಂದು ಹಾಡ್ತೀವಿ. ಆ ಹಬ್ಬಕ್ಕೆ ತಕ್ಕಂಗೆ ಇಲ್ಲಿ ಹಾಡ್ತೀವಿ. ಜಾಸ್ತಿ ಶಿವಂದೇ ಹಾಡೋದು. ಶಶಿಕಲಮ್ಮ ಅವರಿಗೆ ತುಂಬ ಧನ್ಯವಾದಗಳು. ಹಾಗೆ ಮತ್ತೊಬ್ಬರು ಇದ್ದಾರೆ, ನರೇಂದ್ರ ಅಂತ. ಇಲ್ಲಿ ನಾನು ಭಜನೆ ಅನ್ನೋದಕ್ಕಿಂತ ಭಜನೆ ಏನಕ್ಕೆ ಬರ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಈಗ ಭಜನೆ ಮಾಡ್ತೀವಿ, ಅದ್ರಲ್ಲಿ ನಾವು ಏನು ಕಂಡ್ಕೊಳ್ತಾ ಇದ್ದೀವಿ, ನಮ್ಗೆ ಅದರಿಂದ ಏನು ಸಿಗ್ತಾ ಇದೆ ಲಾಭ ಅನ್ನೋದು ಎಲ್ಲೋ ಹುಡುಕಿದ ಇಲ್ಲದ ದೇವರ ಅಂದರೆ ಆ ಒಂದು ಅರ್ಥ ಇಲ್ಲಿ ನಮ್ಮ ಭಜನೆಯಲ್ಲಿ. ಈಗ ಭಜನೆ ಒಂದು ತಾಳ ಹಾಕೋದಾಗಲಿ, ತಾಳಗಾನ ಆಗಲಿ, ಇನ್ನೊಂದಾಗಲಿ, ಇಲ್ಲಿ ಸ್ಮರಣೆ ಮಾಡ್ತಾಯಿದ್ರೆ ದೇವರು ನಮ್ಮ ಮುಂದೆ ಕಣ್ಮುಂದೆ ಕಾಣಿಸ್ತಾರೆ. ಆ ಒಂದು ಪ್ರತ್ಯಕ್ಷವಾಗಿ ನಾವು ನೋಡ್ಬೋದು. ಎಲ್ಲೂ ಇಲ್ಲದ ದೇವ್ರನ್ನ ಇಲ್ಲಿ ಹುಡುಕ್ಬೋದು, ಭಜನೆ ಹುಡುಕ್ಬೋದು. ಖಂಡಿತವಾಗ್ಲೂ ಅದು ಒಂದು ನೆಮ್ಮದಿ, ಒಂದು ಶಾಂತಿ. ಮನೇಲಿ ಏನೇ ಕಷ್ಟ ಇದ್ದರೂ, ಏನೇ ಗೊಂದಲ ಇದ್ದರೂ, ಏನು ದ್ವಂದ್ವ ಇದ್ದರೂ ಎಲ್ಲ ಪ್ರತಿಯೊಂದು ಈ ಭಜನೆಯಲ್ಲಿ ಕಳೆದೋಗುತ್ತೆ. ನಾವು ಏನು ಅರ್ಧ ಗಂಟೆ ಮಾಡ್ತೀವೋ ಆ ಭಜನೆಯಲ್ಲಿ ಆ ಒಂದು ನೆಮ್ಮದಿ ಮತ್ತು ಸುಖ, ಆ ಒಂದು ಶಾಂತಿ ಖಂಡಿತವಾಗ್ಲೂ ಓಂ ಶಾಂತಿ ಲಾಸ್ಟಲ್ಲಿ ಹೇಳ್ತೀವಲ್ಲ, ಖಂಡಿತವಾಗ್ಲೂ ಶಾಂತಿ ಅನ್ನೋದು ಮನಸ್ಸಿಗೆ ತೃಪ್ತಿಯನ್ನು ಕೊಡುತ್ತೆ. ಇದು ಭಜನೆಯಿಂದ ತಿಳ್ಕೊಳ್ಳೋದು ತುಂಬ ಇದೆ.
ತುಂಬ ನಮಗೆ ಈ ಭಜನೆ ಅನ್ನೋದು ನಮಗೆ ತುಂಬ ಸಹಕಾರ ಕೊಡ್ತದೆ. ಈ ಸೋಮವಾರ ದಿವಸ ನೀವು ತುಂಬ ಚೆನ್ನಾಗಿ ಇಲ್ಲಿ ಭಜನೆಗಳು ಎಲ್ಲರೂ ಕೂಡ ಅವ್ರ ನೋವುಗಳು ಎಷ್ಟೆಷ್ಟೋ ಇರುತ್ತೆ ಮನೆಗಳಲ್ಲಿ, ಯಾರ್ಯಾವ ಕಾಯಿಲೆಗಳಿರುತ್ತೆ, ಯಾವ್ಯಾವ ಥರ ಕಾಯಿಲೆಗಳಿರುತ್ತೆ, ಯಾವ್ಯಾವ ಮನಸ್ಥಿತಿಗಳಲ್ಲಿ ಇರ್ತಾರೆ. ಸೊ ಎಲ್ಲರೂ ಕೂಡ ಈ ಭಜನೆಯಲ್ಲಿ ಬಂದು ಜಾಯ್ನ್ ಆಗ್ತಾರೆ. ಅವ್ರ ನೋವುಗಳೆಲ್ಲ ಈ ಭಜನೆಯಲ್ಲಿ ಎಲ್ಲೋ ಮಾಯ ಆಗಿಬಿಡುತ್ತೆ. ಸೊ ಹಾಗಾಗಿ ಭಜನೆ ಎಲ್ಲರೂ ಕೇಳ್ತಾ ಇದ್ದರೆ ಅವ್ರ ಮನಃಶಾಂತಿಯಾಗಿ ನೆಮ್ಮದಿನ ನಾವು ಈ ಭಜನೆಯಲ್ಲಿ ಕಾಣ್ಬೋದು. ಭವ್ಯ, ಅಭಿಯಪ್ಪ ನಂಬರ್ 1 ಧನ್ಯವಾದಗಳು.